ಅವ್ರಿಗೊಂದು ಏನು ಕೆಲಸ ಇಲ್ಲ ಸರ್, ನಾವು ತರಿಸ್ತಾರೆ, ನಾವು ಕೆಲಸ ಐತೆ ಕೂಲಿ ಮಾಡೋರು, ಒಂದಿನ ಹೋಗಿರಲ್ಲ ದುಡ್ಡು ಕಟ್ ಮಾಡ್ತಾರೆ ಅಲ್ಲಿ. ನಮ್ಗೆ ನಾವು ಮನೆ ಕೆಲ್ಸಕ್ಕೆ ಹೋಗ್ತೀವಿ, ನಾವು ಅವರ ಯಾವಾಗ ನೋಡ್ರಿ ನಿಮ್ಗೆ ಯಾವಾಗ ಇದೇ ಆಗೋಯ್ತಲ್ಲ ಪೊಲೀಸ್ ಸ್ಟೇಷನ್, ನಿಮ್ಮ ಮನೆಗೆ ಇದ್ಬಿಟ್ರಿ ಮನೆ ಕೆಲಸಕ್ಕೆ ಬರಬೇಡ್ರಿ ಅಂತ ಸರ್ ಅವ್ರು ನಮ್ಮನ್ನ. ಸ್ಟೇಷನ್ ಅಂತ ಬಂದರೆ ಏನು ಒಂದಿನ ಕೆಲಸ ಬಿಟ್ಟು ಬಂದಿರ್ತೀವಿ ನಾವು, ಅಲ್ಲಿ ಬಂದರೂ ನಮ್ಗೆ ಏನೂ ಇದಿಲ್ಲ ಸರ್, ನಮ್ಗೆ ಏನು ರೆಸ್ಪಾನ್ಸ್ ಮಾಡೋದೇ ಇಲ್ಲ ಅವರು. ನಮ್ದು ಜಮೀನು ಬಿಡ್ತಾ ಇಲ್ಲ ಇವರು, ಬಂದು ಎತ್ಕೊಂಬತ್ತಾರೆ ಯಾವಾಗೂ. ನಾವು ನಮ್ಮೂರು ಜನ ಅವ್ರು ಒಳ್ಳೆ ಮೋಸ ಮಾಡಲ್ಲ, ಒಳ್ಳೇದು ಮಾಡ್ತಾರೆ, ಅವ್ರು ನಮಗೆ ಮೋಸ ಮಾಡ್ಬಿಟ್ಟಿದೆ ಸರ್ ಇವಾಗ. ಎಷ್ಟು ಮೋಸ ಆಗೈತೆ? 1.5 ಕೋಟಿ ಇವಾಗ ಇರೋದು ಸರ್, ಇವಾಗ ಇನ್ನೂ 1.5 ಕೋಟಿ ಮೇಲೆ ಐತೆ. ಅವ್ರು ನಮ್ಗೆ ಅಮೌಂಟ್ ಕೊಟ್ಟೇ ಇಲ್ಲ ಒಂಚೂರು. 15 ಲಕ್ಷ ರೂಪಾಯಿ ಏನೋ ಚೆಕ್ ಕೊಡ್ತಾವ್ರೆ, ಅಷ್ಟು ಬಿಟ್ಟರೆ 1 ರೂಪಾಯಿ ಕ್ಯಾಶ್ ಕೊಟ್ಟಿಲ್ಲ. ವ್ಯಾಪಾರ ಎಷ್ಟು ಹಾಕಿದ್ರು? ಜಮೀನು ವ್ಯಾಪಾರ ಎಷ್ಟಕ್ಕೆ ಆಗಿ? 1,35 ಲಕ್ಷಕ್ಕೆ. ಅದರಲ್ಲಿ ಎಷ್ಟು ಅಮೌಂಟ್ ತಲುಪಿದೆ ನಿಮಗೆ? ಅದು ಬರೀ 18 ಲಕ್ಷ. ಯಾವುದಿಲ್ಲ ಸರ್, ಎಲ್ಲ ಫೇಕ್ ಮಾಡಿದ್ದಾರೆ, ಎಲ್ಲ ಫೇಕ್ ಮಾಡಿದ್ದಾರೆ. ಜಮೀನು ಸಮಸ್ಯೆ ಆಗಿದೆ, ನಮ್ಮ ಜಮೀನು ತಗೊಂಡಿದ್ದಾರೆ, ನಮ್ಗೆ ಅಮೌಂಟ್ ಕೊಟ್ಟಿಲ್ಲ, ಮೋಸ ಮಾಡಿದ್ದಾರೆ. ಕಾಸು ಇವತ್ತು ಕೊಟ್ಟು ನಾಳೆ ಕೊಟ್ಟು ನಮಗೆ ಕೊಟ್ಟೇ ಇಲ್ಲ. ಅವ್ರು ನಮ್ಮ ಅತ್ತೆ ನಮ್ಮ ಮಾವ ಯಾರೋ ಓದಿಲ್ಲ ಬರ್ತಿಲ್ಲ, ಅವ್ರಿಗೇನು ಗೊತ್ತಾಗಲ್ಲ ಸರ್. ಅವ್ರಿಗೆ ಅಮೌಂಟ್ ಇಷ್ಟು 40 ಲಕ್ಷ ರೂಪಾಯಿ ಏನೋ ಸೇರಿಸಿದ್ದೀನಿ ಅಂದ್ಬಿಟ್ಟು ಚೆಕ್ ಎಲ್ಲ ಕೊಟ್ಟು ವೇಟ್ ಮಾಡಿ ಆ ಚೆಕ್ನ ವಾಪಸ್ ಬ್ಯಾಂಕ್ ಹತ್ರ ಹೋಗಿ ಅವರೇ ಇಸ್ಕೊಂಡ್ಬಂದಿದ್ದಾರೆ. ಎಷ್ಟು ಎಕರೆ ಜಮೀನು ಯಾವಾಗ ನೀವು ಮಾಡ್ಕೊಟ್ಟಿದ್ದೀರಾ? 1 ಎಕರೆ 23 ಕುಂಟೆ ಸರ್. ಯಾವಾಗ ಮಾಡ್ಕೊಟ್ಟಿದ್ದೀರಾ? ಈಗ ಕ್ರಯ ಮಾಡಿಕೊಟ್ಟು ಅವ್ರಿಗೆ ನಿಮಗೆ ದುಡ್ಡು ಕೊಟ್ಟಿದ್ದಾರೆ. ಆ ವ್ಯಕ್ತಿ ಯಾರು ಅಂತ? ಆಂಜಿನಪ್ಪ ಅಂದ್ಬಿಟ್ಟು. ಏನಾದರೂ ಒತ್ತಡ ಇದೆಯಾ ನಿಮ್ಮ ಮೇಲೆ? ಮಗನ ಕಡೆಯಿಂದ ಜಾಸ್ತಿ ಒತ್ತಡ ಇದೆ. ಅವ್ರ ಮಗ ಯಾರು? ಅವ್ರ ಮಗ DYSP, ಅವ್ರ ಮಗ ವಿವೇಕಾನಂದ ಗೌಡ ಅಂತ. ಅವ್ರ ಕಡೆಯಿಂದ ಸ್ಯಾನ ಒತ್ತಡ ಇದೆ ಸರ್. ಏನು ಬಿಸ್ಕಿದೆ ಸರ್, ನೀವು ಫೋನ್ ಮಾಡ್ಬಿಟ್ಟು ಆ ಕೇಸ್ ಹಾಕ್ತೀನಿ ಈ ಕೇಸ್ ಹಾಕ್ತೀನಿ, ಹೊರಗಡೆ ಇರ್ಬೇಕು, ಯಾರು ಬರಲ್ಲ ಅಂತ ನೀವು. ಬೆಳಗ್ಗೆ ಸಾಯಂಕಾಲ